ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸತ್ಯಸಾಯಿ ಜಿಲ್ಲೆ ಅಮರಾಪುರದ ಶ್ರೀ ಕ್ಷೇತ್ರ ಹೇಮಾವತಿಯ ಹೆಂಜಾರು ಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕ ಮಾರ್ಗಶಿರ ಮಾಸದ 28ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹೆಂಜಾರು ಸಿದ್ದೇಶ್ವರ ಸ್ವಾಮಿಯ ಹೂವಿನ ತೇರು ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/12/2025 ಗುರುವಾರದಂದು ನಡೆಯಲಿದೆ ಎಂದು ಹೂವಿನ ತೇರಿನ ಸೇವಾಕರ್ತರುಗಳಾದ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ಮಹಾಲಿಂಗಯ್ಯ ಕುಟುಂಬದವರು ಮಾಧ್ಯಮದ ಮುಖೇನ ಹೆಂಜಾರು ಸಿದ್ದೇಶ್ವರ ಸ್ವಾಮಿಯ ಭಕ್ತರಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಲಿಂಗಯ್ಯ, ಮಹದೇವಮ್ಮ, ಗುರುಸಿದ್ದಪ್ಪ, ಸುಚಿತ್ರ, ವಿಜಯಲಕ್ಷ್ಮಿ, ಯಶಸ್ವಿತಾ, ಪ್ರಾಣಿಪ್ರಿಯ ಧನಂಜಯ ಹಾಗೂ ಹಿರಿಯ ಪತ್ರಕರ್ತ ದೊಡ್ಡ ಬಾಣಿಗೆರೆ ಮಾರಣ್ಣರವರುಗಳು ಹಾಜರಿದ್ದರು. ನಮಸ್ಕಾರ ಎಲ್ಲರಿಗೂ. ನಾವೀಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಪಟ್ಟಣದ ಕಲ್ಯಾಬಾಗಿಲು ಬಳಿ ಇರ್ತಕ್ಕಂಥ ಹೆಂಜಾರು ಸಿದ್ದೇಶ್ವರ ಸ್ವಾಮಿ ಸೇವಾ ಭಕ್ತರು, ಭಾಳ ಪುರಾತನ ಕಾಲದಿಂದಲೂ ಆ ದೇವರಿಗೆ ನಡೆದುಕೊಳ್ತಕ್ಕಂಥ ಭಕ್ತರಾದಂಥ ಮಹಾಲಿಂಗಪ್ಪ ಅವ್ರ ಮನೆಯಲ್ಲಿದ್ದೇವೆ. ಅವ್ರ ಮಕ್ಕಳಾದಂಥ ಗುರುಸಿದ್ದಪ್ಪನವರು ಹೆಂಜಾರು ಸಿದ್ದೇಶ್ವರ ಸ್ವಾಮಿ ಹೂವಿನ ರಥೋತ್ಸವದ ಬಗ್ಗೆ ಮಾಹಿತಿ ನೀಡಬೇಕು. ನಮಸ್ಕಾರ ಸರ್, ಗುರುಸಿದ್ದಪ್ಪ ಮಾತಾಡಿ. ನಮಸ್ತೆ. ಸಮಸ್ತ ವಿಶ್ವದಾದ್ಯಂತ ಎಲ್ಲ ಸಕಲ ಜೀವರಾಶಿಗಳು ಏನಿದ್ದಾವೆ ಆ ಜೀವರಾಶಿಗಳನ್ನ ಕಾಪಾಡ್ತಿರೋಂಥದ್ದು ಏಕೈಕ ದೇವ ಅಂದರೆ ಎಲ್ಲರೂ ನಂಬಿರ್ತಕ್ಕಂಥ ಶಿವ. ಆ ಶಿವ ಮಾನವ ರೂಪದಲ್ಲಿ ನೆಲೆಸಿದಿರ್ತಕ್ಕಂಥ ಏಕೈಕ ಕ್ಷೇತ್ರ ಪುಣ್ಯಕ್ಷೇತ್ರ ಎಂದರೆ ಹೇಮಾವತಿ. ಅದು ಒಂದು ಮಡಕಶಿರ ತಾಲೂಕು ಅಮರಾಪುರ ಮಂಡಲದಲ್ಲಿ ಹೇಮಾವತಿ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿದೆ. ಅದು ಚೋಳರ ಕಾಲದಿಂದ ಪ್ರಸಿದ್ಧಿ ಹೊಂದಿರೋಂಥ ಪುರಾತನ ದೇವಸ್ಥಾನ. ಆದ ಕಾರಣ ಅಲ್ಲಿ ಪ್ರತಿ ವರ್ಷ ಸುಮಾರು ನಾವು ಬುದ್ಧಿ ಕಂಡಾಗಿಂದನೂ 35 ವರ್ಷಗಳಿಂದನೂ ಅಲ್ಲಿ ಹೂವಿನ ಪಲ್ಲಕ್ಕಿ ನಡೆಸ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ನಮ್ಮ ತಂದೆಯವರೇ ಸೇವಾಕರ್ತರಾಗಿ ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಈಗ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮುಂದುವರಿಸ್ಕೊಂಡು 28 ವರ್ಷಗಳಿಂದ ಮಾರ್ಗಶಿರ ಮಾಸದಲ್ಲಿ ಶ್ರೀ ಹೆಂಜಾರು ಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕ ಮಾರ್ಗಶಿರ ಮಾಸದ 28ನೇ ವಾರ್ಷಿಕೋತ್ಸವ ಆಹ್ವಾನ ಪತ್ರಿಕೆಯನ್ನು ಸಮಸ್ತ ಭಕ್ತಾದಿ ವೃಂದಗಳಿಗೆ ತಲುಪಿಸಬೇಕು ಅಂತ ಈ ಒಂದು ಹೂವಿನ ತೇರಿನ ಆಹ್ವಾನ ಪತ್ರಿಕೆಯನ್ನು ಎಲ್ಲರಿಗೂ ಮುಟ್ಟಿಸಬೇಕು ಅಂತ ಇದೊಂದು ಮಾಹಿತಿ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಮಲಿಂಗಣ್ಣ, ನೀವು ಚಿಕ್ಕಂದಿಂದಲೂ ಹೆಂಜಾರು ಸಿದ್ದೇಶ್ವರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೇಮಾವತಿಗೆ ಹೋಗ್ತಾ ಇದ್ದೀರಿ. ಅಲ್ಲಿನ ಜಾತ್ರಾ ಮಹೋತ್ಸವದಲ್ಲಿ, ಶಿವರಾತ್ರಿನಲ್ಲಿ, ಅಗ್ನಿಕುಂಡದಲ್ಲಿ, ದೊಡ್ಡ ತೇರು, ಚಿಕ್ಕ ತೇರು, ಸಿಡಿ ಉತ್ಸವಗಳೆಲ್ಲ ಭಾಗವಹಿಸ್ತಾ ಇದ್ದೀರಿ. ಈಗ ಹೂವಿನ ತೇರಿನ ಬಗ್ಗೆ ನೀವು ಬಾಲ್ಯದಿಂದ ನೋಡಿದಂಥ ಘಟನೆಗಳನ್ನು ಒಂದೆರಡನ್ನು ನೆನಪು ಮಾಡ್ಕೊಂಡು ಹೇಳಿ. ನಾವು ಇಲ್ಲಿಗೆ ಒಂದು 35 ವರ್ಷದಲ್ಲಿ ಹೋಗೋಕ್ಕೆ ಇದೇನೋ ಅಷ್ಟು ಅಭಿವೃದ್ಧಿ ಏನೂ ಆಗಿರಲಿಲ್ಲ. ಈ ನಾವು ಮಾಡೋಕ್ಕೆ ಹಿಡಿದ್ರ ಮೇಲೆ ಇವತ್ತು ಅವತ್ತಿನ ದಿವಸ ಒಂದು 300-400 ಜನ ಸೇರ್ಕೊಳ್ಳೋರು. ಇವತ್ತಿನ ದಿವಸ ಒಂದು 5,000-10,000 ಜನ ಸೇರ್ತಾ ಇದ್ದಾರೆ. ನಾವು ಹೆಚ್ಚಾಗಿ 35 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಶಿವರಾತ್ರಿಯಲ್ಲಿ ಒಂದು ವಾರ ಜಾತ್ರೆ ಇರ್ತದೆ. ಜಾತ್ರೆಯಲ್ಲೂ ನಾವು ಮುಂಚೆ ನೀರು ಮಜ್ಜಿಗೆ ಪಾನಕ ಮಾಡ್ತಾಯಿದ್ದೋ. ಆದರೆ ಈಗ ಒಂದು 2 ವರ್ಷದಿಂದ ನಿಲ್ಲಿಸಿದ್ದೀವಿ. ಯಾಕೆ 2 ಟ್ರಿಪ್ಪು ಹೋಗಿ ಸೇವೆ ಮಾಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಹೂವಿನ ತೇರು ಹೇಗೆ ನಡೀತಾ ಇತ್ತು ನೀವು ನೋಡಿದಾಗ? ಮುಂಚೆ ಒಂದು ಈ ತೇರು ಟೈಪಲ್ಲಿ ಮಾಡಿ ಬರೀ ಹೂವು ಹಾಕಿ ಇದು ಮಾಡ್ತಾಯಿದ್ದೋ. ಇವಾಗ ಪಲ್ಲಕ್ಕಿ ಉತ್ಸವ ಮಾಡಿಸ್ತೇವೆ. ಏನು ವಿಶೇಷ ಹೂವಿನ ತೇರಲ್ಲಿ ವಿಶೇಷ ಏನು? ಅದು ಹಿಂದೆ ನಡೆಸ್ಕೊಂಡು ಬಂದಿದ್ದಾರೆ. ಅವಾಗಿಂದ ವಿಶೇಷ ಅಂದರೆ ಇದು ಮುಂಚೆ ಸ್ವಾಮಿಗೆ ಸೇವೆ ಸಲ್ಲಿಸ್ಬೇಕಾದ್ರೆ ಇದು ಮಾಡ್ತಾಯಿದ್ರು. ಅದನ್ನು ಯಾರು ಇಂಪ್ರೂವ್ ಮಾಡಿರಲಿಲ್ಲ. ನಾವು ಇಂಪ್ರೂವ್ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಜನ ಅರ್ಕೆ ಹೊತ್ಕೊಂಡಿರ್ತಾರೆ. ಸಮಸ್ತ ಎಲ್ಲ ಭಕ್ತಾದಿಗಳು, ಅಕ್ಕಪಕ್ಕದ ಗ್ರಾಮಸ್ಥರಾಗಲಿ, ಬೆಂಗಳೂರಿನಲ್ಲಿ ಸುಮಾರು ಭಕ್ತರಿದ್ದಾರೆ. ಅವರು ಸಹ ಆ ಕ್ಷೇತ್ರಕ್ಕೆ ಬಂದು ಆ ದಿನ ಪಾಲ್ಗೊಳ್ತಾರೆ. ಕೆಲವರು
ಕೆಲಸ ಕಾರ್ಯಗಳಾಗೋದಕ್ಕೆ ಮತ್ತು ಬೆಳೆ ಪರಿಹಾರಕ್ಕೆ ಮತ್ತೊಂದಕ್ಕೆ ಎಲ್ಲ ಇದಕ್ಕೂ ಅಲ್ಲಿ ಸ್ವಾಮಿನ ಬೇಡಿರ್ತಾರೆ. ಅವ್ರ ಕೆಲಸ ಆದ ನಂತರ ಅವರು ಬಂದು ಅವ್ರ ಹರಕೆ ಎಳ್ನೀರು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಸಕಲ ಯಾವ ಕೃಷಿ ಬೆಳಿತಾರೋ ಆ ಬೆಲೆ ಬರಲಿ, ಚೆನ್ನಾಗಿ ಬೆಳೆ ಬರಲಿ ಅಂತ ಬೇಡ್ಕೊಂಡು ಅದು ಹರಕೆ ತೊಗೊಂಬಂದು ಅಲ್ಲಿ ತೇರಿಗೆ ವಿಶೇಷವಾಗಿ ಕಟ್ಟಿ ಮಂಡಕ್ಕಿಯನ್ನು ಬೇರೆ ಕಡೆ ಎಲ್ಲ ಹೂವು ಹಾಕ್ತಾರೆ. ಅಲ್ಲಿ ಮಂಡಕ್ಕಿ ಅಂದರೆ ಕಡಲೆಪುರಿನ ಭಕ್ತಿಯಿಂದ ಸ್ವಾಮಿ ತಲೆ ಮೇಲೆ ಹಾಕ್ತಾರೆ. ಮತ್ತು ಅಲ್ಲಿ ವಿಶೇಷ ಇನ್ನೇನಪ್ಪ ಅಂದರೆ ಆ ಕಡೆ ಪ್ರದೇಶದಲ್ಲಿ ಮೆಣಸಿನ್ಕಾಯಿ ಬೆಳೆ ಜಾಸ್ತಿ ಬೆಳೆಯೋದ್ರಿಂದ ತೇರಿನ ತುಂಬ ಮೆಣಸಿನ್ಕಾಯಿ ಗಿಡಗಳನ್ನೇ ತಗೊಂಬಂದು ಕಟ್ಟಿರ್ತಾರೆ. ಅದು ಒಂದು ನೋಡೋದಕ್ಕೆ ವಿಶೇಷ. ಮತ್ತು ಮಧ್ಯರಾತ್ರಿ 3 ಗಂಟೆ 3:30 ಸಮಯಕ್ಕೆ ಪುರಿ ರಾಶಿ ಹೋಗ್ತಾರೆ. ಅದು ಇನ್ನೂ ತುಂಬ ವಿಶೇಷ. ಭಕ್ತಾದಿಗಳು ಎಲ್ಲ ಸುಮಾರು ಒಂದು 4-5 ಸಾವಿರ 10 ಸಾವಿರ ಜನ ತನಕನೂ ಬಂದು ಎಲ್ಲ ಅಲ್ಲಿ ಸ್ವಾಮಿ ಸೇವೆ ಮಾಡ್ತಾರೆ. ತೇರು ಯಾವಾಗ ನಡೆಯುತ್ತೆ? ತೇರು 10 ಗಂಟೆಗೆ ದೇವರು ಎತ್ತಿರ್ತಾರೆ. ಅಂದರೆ 22ನೇ ತಾರೀಕು 4ನೇ ತಾರೀಕು ಕೊನೆ ಪೌರ್ಣಮಿಗೆ, ಕಾರ್ತಿಕ ಮಾಸ ಮುಗಿದು ಪೌರ್ಣಮಿ ಯಾವಾಗ ಬರುತ್ತೋ ಆ ಪೌರ್ಣಮಿ 4ನೇ ತಾರೀಕು ಗುರುವಾರ ನಡೆಯುತ್ತದೆ. ದೇವರು ಒಂದು 10 ಗಂಟೆಗೆ ದೇವರ ಪಲ್ಲಕ್ಕಿ ಮೇಲೆ ಬರುತ್ತೆ. ಮಧ್ಯರಾತ್ರಿ 3-3:30 4 ಬೆಳಗಿನ ಜಾವ ತನಕನೂ ತೇರು ನಡೀತದೆ. ಆಮೇಲೆ ಪುರಿ ರಾಶಿ ಹೇಳಿದ್ನಲ್ಲ, ಆ ಪುರಿ ರಾಶಿ ಹಾಕಿ ಮಂಗಳಾಡಿ ಎಲ್ಲ ಸರ್ವರಿಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿ ಬೆಳಿಗ್ಗೆ ಸ್ವಾಮಿಗೆ ಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕ ಪೂಜೆ ಎಲ್ಲ ನೈವೇದ್ಯ ಎಲ್ಲ ಮಾಡಿ ಪ್ರಸಾದ ವಿತರಣೆ ಮಾಡ್ತಾರೆ. ಅಲ್ಲಿಗೆ ಅವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಪುರಿ ರಾಶಿದೇನದು ವಿಶೇಷ? ಅದು ಕಾಲದಿಂದನೂ ನಡೆಸ್ಕೊಂಬಂದಿದ್ದಾರೆ. ಆ ಪೂರ್ವಜರು ನಡೆಸ್ಕೊಂಬಂದಿರೋದನ್ನ ಈಗಿನ ಪೀಳಿಗೆನೂ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಕ್ಕೂ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಸರ್ವರು ಆ ಕ್ಷೇತ್ರಕ್ಕೆ ಬಂದು ಒಂದು ಸಾರಿ ಆ ಸ್ವಾಮಿ ದರ್ಶನ ಮಾಡಿ ಆ ಹೂವಿನ ರಥೋತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಂಡರೆ ಸಕಲರು ಎಲ್ಲರಿಗೂ ತಿಳಿತದೆ. ಸರಿ, ಈಗ ಏನು ಹೂವಿನ ತೇರು ನಡೀತಾ ಇದೆ, ಅದು ನಿಮ್ಮ ವಂಶ ಪಾರಂಪರ್ಯಕ್ಕೆ ಬಂದಿರತಕ್ಕಂಥದ್ದ ಏನು ಅಂತ? ಅದು ವಂಶ ಪಾರಂಪರ್ಯ ಅಂತ ಇಲ್ಲ, ಇದು ಕಾಲದಿಂದನೂ ನಡೀತಾ ಬಂದಿದೆ ಅಂತ ಪೂರ್ವಜರು ತಿಳಿಸಿರೋದು. ಹಾಗಾಗಿ ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಅದನ್ನು ಮಾಡಿಸ್ತೀರಾ ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ, ನೀವು ಕೂಡ ಅಲ್ಲಿ ನಾವು ಕೂಡ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತೀವಿ. ನೀವು ಹೇಳಿ, ಏನು ಹೇಳ್ತಾ ಇದ್ದೀವಿ? ಅಲ್ಲಿ ಸಾಧಾರಣ ಪುರಿ ಅಂದರೆ ಒಂದು 15ರಿಂದ 20 ಮೂಟೆ ಇನ್ನೂ ಜಾಸ್ತಿ 50 ಮೂಟೆ ಮೇಲೆ ಬಿಡ್ತಾರೆ. ಭಕ್ತಾದಿಗಳೆಲ್ಲ ರಾಶಿ ಒಯ್ದು ಪೂಜೆ ಮಾಡಿ ಅಲ್ಲಿ ಇದ್ದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ಹಂಚ್ತಾರೆ. ಹೆಂಜಾರು ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ದೀಪೋತ್ಸವ ನಡೀತದೆ ಅಂತ ಹೇಳಿದ್ರಿ. ಆ ದೀಪೋತ್ಸವ ಯಾವ ರೀತಿ ನಡೆಯುತ್ತೆ? ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ 4 ಡಿಸೆಂಬರ್ 25ರಂದು ಸಂಜೆ 6 ಗಂಟೆಯಿಂದ ದೀಪೋತ್ಸವ ಸ್ಟಾರ್ಟ್ ಆಗುತ್ತೆ. ಆ ಸಂಜೆ 6ರಿಂದ ಅಂದರೆ ಲಕ್ಷ ಒಂದು 3,000-4,000 ಜನ ದೀಪೋತ್ಸವ ಆಚರಣೆ ಮಾಡ್ತಾರೆ. ತುಂಬ ಭಕ್ತಾದಿಗಳೆಲ್ಲ ಬಂದು ದೇವ್ರ ಸುತ್ತ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ರಾತ್ರಿ 10 ಗಂಟೆ ಬೆಳಗ್ಗೆವರೆಗೂ ಬಂದು ದೀಪ ಹಚ್ಚತಲೇ ಇರ್ತಾರೆ. ದೀಪೋತ್ಸವ ನಡೀದಲೇ ಇರುತ್ತೆ. 10:00ವರೆಗೆ ದೇವ್ರನ್ನ ಪಲ್ಲಕ್ಕಿಗೆ ಕೂರ್ಸೋಕ್ಕೆ ದೇವ್ರನ್ನ 10:00ವರೆಗೆ ಸ್ಟಾರ್ಟ್ ಮಾಡಿ ಪಲ್ಲಕ್ಕಿಗೆ ಕೂರಿಸ್ತಾರೆ. ಅದು ಮೆರವಣಿಗೆ ಬಂದು ಆ ಪಲ್ಲಕ್ಕಿ 3 ಗಂಟೆವರೆಗೂ ಇನ್ನೊಂದು ದೇವಸ್ಥಾನ ಇರುತ್ತೆ, ಅದು ಊರು ಸುತ್ತ ಪಲ್ಲಕ್ಕಿ ಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಪುರಿ ರಾಶಿ ಸ್ಟಾರ್ಟ್ ಆಗುತ್ತೆ. ಪುರಿ ರಾಶಿ 5 ಗಂಟೆವರೆಗೂ ಅಲ್ಲಿದು ಪೂಜೆ ಮಾಡಿ, ನಾವು ಇಲ್ಲಿ ಹೆಂಗೆ ರಾಗಿ ರಾಶಿ ಮಾಡಿ ಪೂಜೆ ಮಾಡ್ತೀವೋ ಅಲ್ಲಿ ಹಂಗೆ ಪುರಿನೇ ರಾಶಿ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಟ್ಟು ಅಲ್ಲಿಗೆ ಅಂತ್ಯಗೊಳಿಸಿ ಅಲ್ಲಿಂದ ದೇವ್ರನ್ನ ನಾವು ಏನು ಪಲ್ಲಕ್ಕಿ ಕೂರಿಸಿರ್ತೀವೋ ಅದನ್ನ ಸನ್ನಿಧಿಗೆ ಬಂದು ಅಲ್ಲಿ 5 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. 5 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗಿ 8 ಗಂಟೆವರೆಗೂ ಅಭಿಷೇಕ ನಡೆಯುತ್ತೆ. ಆವಾಗಲೂ ಕೂಡ ಬೆಳಗಿನ ಜಾವ 5 ಗಂಟೆಯಿಂದನೂ ಅಭಿಷೇಕಕ್ಕೂ ಕೂಡ ತುಂಬ ಜನ ಇರ್ತಾರೆ. ಅಲ್ಲಿ 8 ಗಂಟೆವರೆಗೂ ಅಭಿಷೇಕ ನಡೆದು ಅಲ್ಲಿಗೆ ಪೂರ್ಣಗೊಳ್ಳುತ್ತೆ. ಆದ್ದರಿಂದ ಸಹಸ್ರ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ನಳಂಬವಾಡಿ ಸಂಸ್ಥಾನದ ರಾಜಧಾನಿಯಾಗಿದ್ದಂಥ ಹೈಮಾವತಿ ಪಟ್ಟಣ ಹೆಂಜೇರುವಿನಲ್ಲಿ ನಡೀತಕ್ಕಂಥ ದೀಪೋತ್ಸವದ ಬಗ್ಗೆ ಮತ್ತು ಹೂವಿನ ತೇರಿನ ಬಗ್ಗೆ ಮಾಹಿತಿ ನೀಡಿದಂಥ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪಟ್ಟಣದ ಕಲಿಯಾಬಾಗಿಲು ಬಳಿ ಇರ್ತಕ್ಕಂಥ
ಭಕ್ತ ಮಂಡಳಿಯ ಮುಖಂಡರಾದಂಥ ಮಹಲಿಂಗಣ್ಣ ಅವರ ಎಲ್ಲ ಕುಟುಂಬದವರು ಕೂಡ ಉತ್ಸವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಮಾಗಡಿ ಪಟ್ಟಣದ ಎಲ್ಲ ಜನರು ಎಂಜೇರಿ ಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು, ಹೂವಿನ ತೇರಲ್ಲಿ ಭಾಗವಹಿಸಬೇಕು, ಮಾನವ ರೂಪದಲ್ಲಿರ್ತಕ್ಕಂಥ ಪರಶಿವನನ್ನು ಕಣ್ಣು ತುಂಬಿಕೊಳ್ಬೇಕು. ತವನಿಧಿಯಂತೆ ಭಕ್ತರನ್ನು ನಂಬಿರುವ ಭಕ್ತರ ಭವರೋಗ ನಿವಾರಕ ಎಂಜೇರಿ ಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ, ನಾನು ದೊಡ್ಡಬಾಣಗೆರೆ ಮಾರಣ್ಣ ಅಂತೇಳಿ. ನಮ್ಮ ಶಿರಾ ತಾಲೂಕು ದೊಡ್ಡಬಾಣಗೆರೆ ಸಮೀಪ ಹೇಮಾವತಿ ಅಂತಿದೆ, ಅಮರಾಪುರ ಮಂಡಲ್, ಮಡಶಿರಾ ತಾಲೂಕು, ಆಂಧ್ರ ಪ್ರದೇಶ. ಅಲ್ಲಿ ನೊಳಂಬರು ಅಂತೇಳಿ ಕನ್ನಡ ನಾಡಿನ ಶ್ರೇಷ್ಠ ದೊರೆಗಳು ಕ್ರಿಸ್ತಶಕ 7ರಿಂದ 18ನೇ ಶತಮಾನದವರೆಗೆ 96,000 ಹಳ್ಳಿಗಳನ್ನು ಒಳಗೊಂಡಂಥ ಸಾಮ್ರಾಜ್ಯಕ್ಕೆ ನೊಳಂಬವಾಡಿ ಅಂತೇಳಿ ರಾಜಧಾನಿ ಆಗಿರುತ್ತೆ. ಅದನ್ನು ಹೆಂಜೇರು, ಪೆಂಜೇರು ಅಂತ ಕರೀತಾರೆ. ಹೆಂಜೇರು ಅಂದರೆ ಚಿನ್ನದ ನಾಡು, ಹೊನ್ನಿನ ನಾಡು ಅಂತೇಳಿ. ಇಲ್ಲಿ ಹೇಮಾವತಿ ಎಂಜಾರಿ ಸಿದ್ದೇಶ್ವರ ಸ್ವಾಮಿಯನ್ನು ಮೂರ್ಕಣ್ಣಯ್ಯ, ಮುಕ್ಕಣ್ಣಯ್ಯ, ಎಂಜಾರಪ್ಪ, ಸಿದ್ದೇಶ್ವರ ಸ್ವಾಮಿ ಅಂತ ಬಹುವಿಧಗಳಿಂದ ಭಕ್ತರು ಹರಕೆಯನ್ನು ಸಲ್ಲಿಸೋದು ಕರೀತಾರೆ. ಮತ್ತು ಈ ಹೇಮಾವತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2 ಘಟನೆಗಳಿವೆ. ಒಂದು ಜನಪದ ಹಿನ್ನೆಲೆ, ಮತ್ತೊಂದು ಐತಿಹಾಸಿಕ ಹಿನ್ನೆಲೆ. ಜನಪದ ಹಿನ್ನೆಲೆಯನ್ನು ಕಲ್ಯಾಣದಲ್ಲಿ ಕ್ರಾಂತಿ ನಡೆದ ಮೇಲೆ ಶರಣರೆಲ್ಲರೂ ದಕ್ಷಿಣದೆಡೆಗೆ ಬಂದಾಗ ಸಿದ್ದಯ್ಯ ಅಂತ ಎಂಜಾರಿ ಸಿದ್ದಯ್ಯ, ಉದ್ದಿಕೆರೆ ಸಿದ್ದಯ್ಯ ಮತ್ತು ಸಿ ಬಿ ನರಸಿಂಹಸ್ವಾಮಿ, ಸ್ವಾರ್ಗಿರಿ ಸ್ವಾರಮ್ಮ ಇವರೆಲ್ಲರೂ ಕೂಡ ಅಲ್ಲಿಂದ ಬಂದವರು ಹೇಮಾವತಿ ಪಕ್ಕ ಪುರವರದ ಕೆರೆ ಅಂತಿದೆ, ಕೆರೆ ದಂಡೆಯಲ್ಲಿ ಈ ತಾತ ಉಳ್ಕೊಳ್ತದಂತೆ. ಪಕ್ಕ ಪುರವರದ ಹೆಣ್ಣುಮಕ್ಕಳು ಹೇಮಾವತಿ ಪಟ್ಟಣಕ್ಕೆ ಹೈಮಾವತಿ ಪಟ್ಟಣ ಅಂತಲೂ ಕರೀತಾರೆ. ಹಾಲನ್ನು ಮಾರೋದಕ್ಕೆ ಗಡಿಗೆನಲ್ಲಿ ಹಾಲು ತರ್ತಿರ್ತಾರೆ. ಸೊ ಮರದ ಕೆಳಗಡೆ ಕೂತಿದ್ದಂಥ ಆತ ಅಣ್ಣನ ಮುದುಕನನ್ನು ನೋಡಿ ಕೆಲವು ಹೆಣ್ಮಕ್ಳು ಕನಿಕರದಿಂದ ನಿತ್ಯ ಸ್ವಲ್ಪ ಹಾಲು ಕೊಡ್ತಿರ್ತಾರೆ. ಸರಿ, ತಾತ ಅಲ್ಲಿರುತ್ತೆ. ಹೀಗೆ ಸ್ವಲ್ಪ ದಿನ ಆದಮೇಲೆ ಹಾಲು ಕೊಡ್ತಕ್ಕಂಥ ಹೆಣ್ಣು ಮಕ್ಕಳು ಅಂದ್ಕೋತಾರೆ, ಸುಮ್ಮನೆ ಯಾಕೆ ಕೊಡಬೇಕು ಅಂತ. ನಡೆದು ಬರಬೇಕಾದ್ರೆ ತಾತ ಕೇಳ್ತಿ, ಏನರವ ಸ್ವಲ್ಪ ಹಾಲು ಕೊಡ್ರವ ಅಂತ. ತಾತ ನಮ್ಮ ಗಡಿಗೆಲ್ಲ ಹಾಲಿಲ್ಲ ಅಂತಾರೆ. ಹೇಮಾವತಿ ಪಟ್ಟಣಕ್ಕೆ ಹಾಲು ಮಾರಕ್ಕೆ ಕೊಂಡೊಯ್ತಿರ್ತಾರೆ. ಹೌದೇನ್ರವ ಕೊಡ್ರವ, ಮುದ್ಕ ಕೇಳ್ತೀನಿ ಅಂತಂದರೆ ಕೊಡೋದಿಲ್ಲ ಅಂತೆ. ಆಗ ಅವ್ರು ಹೇಮಾವತಿ ಪಟ್ಟಣಕ್ಕೆ ಬಂದು ಹಾಲಿನ ಗಡಿಗೆಗಳನ್ನು ನೋಡಿದಾಗ ಒಂದು ದೊಡ್ಡ ಹಾಲಿರೋದಿಲ್ಲ. ಸೊ ವಾಪಸ್ಸು ಅಲ್ಲಿಗೆ ಬಂದು ತಾತ ತಪ್ಪಾಯಿತು ಅಂತ ಕೇಳ್ಕೊಳ್ತಾರಂತೆ. ಮಾರನೇ ದಿನ ಹಾಲನ್ನು ತಂದು ಅವರೆಲ್ಲರೂ ಕೊಡ್ತಾರೆ. ಆ ಹಾಲಿನ ಕೊಡದ ಮೇಲೆ ನೊಣದ ರೂಪದಲ್ಲಿ ಕುಳಿತು ಬಂದು ನೆಲೆಸಿದಂಥ ಸ್ಥಳವನ್ನು ನೊಳಂಬವಾಡಿ ಅಂತ ಕರೀತಾರೆ. ಇದು ಕನ್ನಡ ಶ್ರೇಷ್ಠ ಶಾತವಾಹನರಿಗಿಂತ ಮುಂಚೆ ಇದ್ದಂಥ ರಾಜಮನೆತನ. ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ ಇವೆಲ್ಲವೂ ಕೂಡ 92,000 ಹಳ್ಳಿಗಳಿಗೆ ಅದು ರಾಜಧಾನಿಯಾಗಿತ್ತು. ನೊಳಂಬವಾಡಿ ಅಂತ ಚರಿತ್ರೆ ಇದೆ. ಮತ್ತು ಸಿದ್ದೇಶ್ವರ ಸ್ವಾಮಿದು ಏನು ವಿಶೇಷ, ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಶಿವನನ್ನು ಲಿಂಗಾಕಾರದಲ್ಲಿ ಪೂಜೆ ಮಾಡ್ತೇವೆ. ಹೇಮಾವತಿನಲ್ಲಿ, ಹೆಂಜೇರಿ ಪಟ್ಟಣದಲ್ಲಿ ನಾವು ಮಾನವ ರೂಪದಲ್ಲಿ ಇರ್ತಕ್ಕಂಥ ಶಿವನನ್ನು ಪೂಜೆ ಮಾಡ್ತೀವಿ. ಮಾನುಷಾಕೃತಿನಲ್ಲಿ ಕುಳಿತಿರ್ತಕ್ಕಂಥದ್ದು ಕೆಂಜಡಿ ಇರ್ತದೆ, ಕಾಲಿಗೆ ಕಡಗ ಹಾಕ್ಕೊಂಡಿರ್ತದೆ, ಭೀಕರ ಸ್ವರೂಪನಾಗಿದ್ದರೂ ಕೂಡ ಭಕ್ತರಿಗೆ ತವನಿತಿ ಅಂತ ಇರ್ತಕ್ಕಂಥ ಹೆಂಜೇರಿ ಸಿದ್ದೇಶ್ವರ ಸ್ವಾಮಿ ಪುರಾತನ ಕಾಲದಿಂದ ನೆಲೆಸಿದೆ. ತುಂಬ ಜನ ಬರ್ತಾರೆ. ಅಲ್ಲಿ ವಾರ್ಷಿಕವಾಗಿ ಶಿವರಾತ್ರಿಯ ತೂರಿಯಾಗಿ ನಡೀತದೆ. ಅಗ್ನಿಕುಂಡ ಇರುತ್ತೆ, ದೊಡ್ಡ ತೇರಿರುತ್ತೆ, ಚಿಕ್ಕ ತೇರಿರ್ತದೆ. ಆ ತೇರು ಮಾಡಿಸಿದ್ದೊಂದು ಒಳ್ಳೆ ಸ್ವಾರಸ್ಯಕರ ಘಟನೆ ಇದೆ. ದೊಡ್ಡೂಲಿ ಕುಂಟೇರಿದೆ, ಕುಂಟಸಿದ್ದೇಗೌಡರು ಅಂತಿರ್ತಾರೆ. ಕುಂಟಸಿದ್ದೇಗೌಡರು ತೇಗದ ತೇರನ್ನು ಮಾಡಿಸ್ಕೊಟ್ರು ಅಂತೇಳಿ ಇವತ್ತಿಗೂ ಕೂಡ ಅವರ ಹೆಸರೇ ಆರತಿ ಮಾಡ್ತಾರೆ. ನಂತರ ಈಗ ಕಾರ್ತಿಕ್ ಮಾಸದಲ್ಲಿ ಅಲ್ಲಿ ಹೂವಿನ ತೇರು ಅಂತ ಮಾಡ್ತಾರೆ. ನಾವೆಲ್ಲ ಬಾಲ್ಯದಲ್ಲಿದ್ದಾಗ 15 ದಿನ ದನಗಳ ಜಾತ್ರೆ ನಡೆಯೋದು, ದೊಡ್ಡ ಜಾತ್ರೆ. ಕ್ರಮೇಣ ಜಾತ್ರೆ ನಿಂತೋಗಿದೆ. ಪುರವರದ ಕೆರೆ ಇದೆ, ಅಂಜೇರಿ ಕೆರೆ ಇದೆ. ಪಟ್ಟಣದ ತುಂಬೆಲ್ಲ, ಹೈಮಾವತಿ ಪಟ್ಟಣದ ತುಂಬೆಲ್ಲ ಕಡೆ, ಎಲ್ಲ ಕಡೆ ಸಹಸ್ರ ಶಿವಲಿಂಗಗಳಿದೆ, ಸ್ಮಾರಕಗಳಿದೆ, ಸಾಕಷ್ಟು ಸಂಶೋಧನೆಗಳಾಗಿದೆ. ಮತ್ತು ತ್ರಿನಯನಿಂದ ಆರಂಭವಾಗ್ತಕ್ಕಂಥ 38 ಜನ ಅರಸರ ವಂಶಾವಳಿಯ ಶಾಸನಗಳು, ಸ್ಮಾರಕಗಳೆಲ್ಲ ಇದೆ. ಹೂವಿನ ತೇರಿನ ವೈಶಿಷ್ಟ್ಯ ಅಂದರೆ ಮಾಲಿಂಗಣ್ಣ ಹೇಳ್ದಂಗೆ ಅಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ, ಹೂವನ್ನು ಅರ್ಪಣೆ ಮಾಡ್ತಾರೆ. ಅದು ಪಾಲಕಿ ಉತ್ಸವ ಬರುತ್ತೆ, ಪಾದಗಟ್ಟೆವರೆಗೆ ಹೋಗಿ ವಾಪಸ್ ಬರುತ್ತೆ. ಭಕ್ತಾದಿಗಳು ಪ್ರಸಾದ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ಪುರಿಯನ್ನು, ಕಡಲೆಪುರಿ ತರ್ತಾರೆ, ರಾಶಿ ಹಾಕ್ತಾರೆ, ಪೂಜೆ ಮಾಡ್ತಾರೆ, ಮತ್ತೆಲ್ಲರಿಗೂ ಹಂಚ್ತಾರೆ. ಅಲ್ಲಿ ವಿಶೇಷ ಅಂದರೆ ನಂದಿ ಧ್ವಜ ಭಾಳ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ನಂದಿ ಧ್ವಜವನ್ನು ಸಿದ್ಧಲಿಂಗಯ್ಯ ತಂಡದವರೆಲ್ಲರೂ ಪೂಜೆ ಮಾಡ್ತಾರೆ. ಇದು ನಮ್ಮ ಅಕ್ಕ ಹೇಳಿದಂಥ ಘಟನೆ. ನೀವೆಲ್ಲರೂ ಬನ್ನಿ. ಎಂಜೇರಿ ಸಿದ್ದೇಶ್ವರ ಸ್ವಾಮಿ ನೊಳಂಬವಾಡಿ ಕನ್ನಡಿಗರ ರಾಜಧಾನಿ. ನಾನು ಗಂಗವಾಡಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ನೊಳಂಬವಾಡಿಗೂ ಗಂಗವಾಡಿಗೂ ಒಂದು ಸಂಬಂಧ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಎಂಜೇರಿ ಸಿದ್ದೇಶ್ವರ ಸ್ವಾಮಿ ಹೂವಿನ ಉತ್ಸವ, ಹೂವಿನ ತೇರು ಅಥವಾ ಹೂವಿನ ರಥೋತ್ಸವ 22 ಡಿಸೆಂಬರ್ 4 ಡಿಸೆಂಬರ್ 4
ಡಿಸೆಂಬರ್ 4, 2025 ಮುಂಜಾನೆ 3 ಗಂಟೆಗೆ ಬರುತ್ತೆ. ನೀವು ರಾತ್ರಿ 6 ಗಂಟೆಗೆ ಬಂದು ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ದೇವರನ್ನು ನೋಡಿಕೊಂಡು ಪೂಜೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಕನ್ನಡಿಗರ ಮರೆತು ಹೋದಂಥ ಸಾಮ್ರಾಜ್ಯವನ್ನು ನೋಡಿ ಬರೋದಕ್ಕೆ ನಾಂದಿಯಾಗಲಿ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಮಹಾಲಿಂಗಣ್ಣೆಯ ಅನನ್ಯ ಭಕ್ತರು. ಈ ಭಾಗದಲ್ಲೂ ಸುಮಾರು ಭಕ್ತರಿದೆ. ಅವರೆಲ್ಲರನ್ನೂ ಕರೆದುಕೊಂಡು ಹೋಗ್ತಕ್ಕಂಥ, ಪ್ರತಿ ವರ್ಷ ಹೋಗ್ತಕ್ಕಂಥ ಈ ಕೆಲಸವನ್ನು ನಮ್ಮ ಮಾಲಿಂಗಣ್ಣಯ್ಯ ಮತ್ತು ಅವ್ರ ಮಕ್ಕಳು ಎಲ್ಲ ಮಾಡ್ತಿದ್ದಾರೆ. ಎಂಜಾರಿ ಸಿದ್ದೇಶ್ವರ ಸ್ವಾಮಿ 3 ಕಣ್ಣಯ್ಯನ ಕೃಪೆ ಅವರೆಲ್ಲರೂ ದೊರೀಲಿ ಅಂತೇಳಿ ಎಲ್ಲರೂ ಜಾತ್ರೆಗೆ ಬನ್ನಿ. ನಮ್ಮ ಪರಿಸರವಾದಿ ಧನಂಜಯ ಇದ್ದಾರೆ, ಅಕ್ಕಯ್ಯ ಇದೆ, ನನ್ನ ಮಗಳಿದ್ದಾರೆ. ಇವರೆಲ್ಲರೂ ಕೂಡ ಸ್ವಾಮಿಯ ಕೃಪೆಗೆ ಪಾತ್ರ ಆಗೋಣ. ನಮ್ಮೂರಿಗೆ ಬನ್ನಿ, ಗೋವಿಂದ ತೇರನ್ನು ನೋಡಿ ಎಂಜಾರಿ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಮನವಿ ಮಾಡ್ತೇವೆ. ಹೇಮಾವತಿ ಎಂಜೇರಿ ಕ್ಷೇತ್ರಕ್ಕೆ, ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಮಾಗಡಿಯಿಂದ ತುಮಕೂರು, ಶಿರಾ, ಬರಗೂರು, ಬಾಣಗೆರೆ, ಹೇಮಾವತಿ ರಸ್ತೆ ಚೆನ್ನಾಗಿದೆ, ಅಲ್ಲಿಂದ ಬರ್ಬೋದು. ಇಲ್ಲಾಂದರೆ ಶಿರಾದಿಂದ ಲಕ್ನಳ್ಳಿ ಅಂತಿದೆ ಅಮರಾಪುರ ರಸ್ತೆಯಲ್ಲಿ. ಲಕ್ನಳ್ಳಿಯಿಂದ ಬಲಗಡೆ ತಿರುಗಿಕೊಂಡ್ರೆ ಅಲ್ಲಿ ಲಕ್ನಳ್ಳಿಯಿಂದ ಬಲಗಡೆ ತಿರುಗಿಕೊಂಡ್ರು ಕೂಡ ಬರ್ಬೋದು. ಬರಗೂರು, ಬಾಣಗೆರೆಯಿಂದ ಹೋಗೋದು ರಸ್ತೆ ಚೆನ್ನಾಗಿದೆ, ಸುಲಭವಾಗಿ ತಲುಪ್ಬೋದು. ಒಮ್ಮೆ ಬನ್ನಿ, ಎಂಜಾರಿ ಸಿದ್ದೇಶ್ವರ ಸ್ವಾಮಿಯ, ಸಿದ್ದಯ್ಯನ, ನೊಳಂಬವಾದೀಶನನ್ನು ನೀವು ಕಣ್ಣು ತುಂಬಿಕೊಳ್ಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಮನವಿ ಮಾಡಿಕೊಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.